ಜಿಂಕಾರ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ನಮ್ಮಲ್ಲಿ ಈ ಜಿಂಕೆ ಮರಿಗಳಿದೆ. ಜಿಂಕೆ ಮರಿಗಳು ಒಂದೊಂದು ಮರಿನೂ ಕೂಡ ಒಂದೊಂದು ರೀತಿಯಾಗಿರ್ತವೆ. ಅದರಲ್ಲೇ ಒಂದು ಹೊಸ ಸ್ಪೀಷೀಸ್ ಅಂತಂದರೆ, ಹೊಸ ಸ್ಪೀಷೀಸ್ ಅಂದರೆ ಹಳೇದೇ, ಅದು ಯಾರಿಗೂ ಕಂಡಿರಲಿಲ್ಲ. ಅದಕ್ಕೆ ಜಿಂಕಾರ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ಆಗ ನಾನೇನು ಮಾಡಿದೆ, ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸಿರಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಣ್ಯದ ಜಮೀನು, ಅದು ಬಾರ್ಡ್ರಲ್ಲಿ ಬರ್ತಕ್ಕಂಥ ಚಿಕ್ಕನಾಯ್ಕನಹಳ್ಳಿ ನಾನು ಹಳೆ ಕ್ಷೇತ್ರ ಮತ್ತು ಗುಬ್ಬಿ ಕ್ಷೇತ್ರ, ಆಮೇಲೆ ಈ ಮೂರು ತಾಲೂಕಿನ ಮಧ್ಯದಲ್ಲಿ ಬರ್ತಕ್ಕಂಥ ಸಾವಿರಾರು ಎಕರೆ ಇದೆ. ಪರಿಸರದ ದೃಷ್ಟಿಯಿಂದ, ಅದು ಪರಿಸರವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಜಿಂಕಾರ ಅಂತಕ್ಕಂಥದ್ದನ್ನು ಒಂದು ನೆವ ಮಾಡಿ, ಆ ನೆವದಿಂದ ನಾವು ಅದು ಸೆನ್ಸಿಟಿವ್ ಝೋನ್ ಅಂತಾರೆ, ಈಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡೋದಕ್ಕೆ ನಾನೇ ಶಿಫಾರಸು ಮಾಡಿ ಅದನ್ನು ಡಿಕ್ಲೇರ್ ಮಾಡಿಸೋವಂಥ ಕೆಲಸವನ್ನು ನಾನೇ ಮಾಡಿದ್ದು. ಅದನ್ನು ಕಾರಣ ಏನಂತಂದರೆ ಅಲ್ಲಿನ ಅರಣ್ಯ ಸುರಕ್ಷಿತವಾಗಿ ಉಳಿಬೇಕು ಅಂತಕ್ಕಂಥ ಕಾರಣ. ಅಷ್ಟು ಬಿಟ್ಟರೆ ಅಲ್ಲಿ ಆ ಏರಿಯಾದಲ್ಲಿ ನಾನು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ನೋಡಿದೆ, ಅದು ಮೈನಿಂಗ್ ಏರಿಯಾ ಇಲ್ಲ. ಅಲ್ಲಿ ಮೈನಿಂಗ್ ಏರಿಯಾ ಏನಿಲ್ಲ. ಮೈನಿಂಗ್ ಏರಿಯಾ ಇರ್ತಕ್ಕಂಥದ್ದು ಚಿಕ್ಕನಾಯ್ಕನಹಳ್ಳಿ ಭಾಗದಲ್ಲಿ ಮಾತ್ರ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮೈನಿಂಗ್ ಏರಿಯಾ ಇಲ್ಲ. ಆದ್ದರಿಂದ ಮೈನಿಂಗ್ ಏರಿಯಾ ಅಂತಲೇ ಇಲ್ಲ. ಅದರಲ್ಲಿ ಈಕೋ ಸೆನ್ಸಿಟಿವ್ ಝೋನ್ನಲ್ಲಿ ಎಲ್ಲೋ ಒಂದು ಕಡೆಗೆ ಅದು ಕ್ವಾರಿಗಿರಿ ಇರ್ಬೋದು, ಅದು ಕೂಡ ಯಾವ ಕ್ವಾರಿನೂ ಕೂಡ ಇಲ್ಲ ಇಲ್ಲಿ. ಸೊ ಹಾಗಾಗಿ ಅದು ಈಕೋ ಸೆನ್ಸಿಟಿವ್ ಝೋನ್ಗೆ ಏನೂ ತೊಂದರೆ ಆಗೋದಿಲ್ಲ. ಮಾಧ್ಯಮದಲ್ಲಿ ಬಂದಿದೆ, ಈಕೋ ಸೆನ್ಸಿಟಿವ್ ಝೋನನ್ನು ಮೇಂಟೈನ್ ಮಾಡಬೇಕು, ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಅದನ್ನು ಡಿಕ್ಲೇರ್ ಮಾಡಿಸಿದ್ದು. ಅದ್ರ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನಾಲೆ ಅದರೊಳಗೆ ಪಾಸ್ ಆಗ್ತದೆ. ಅಲ್ಲಿ ಒಮ್ಮೊಮ್ಮೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಆ ಬುಕ್ಕಾಪಟ್ಟಣ ಫಾರೆಸ್ಟ್ ಏರಿಯಾದಲ್ಲಿ. ಅದಕ್ಕೆ ಜಿಂಕಾರ ಅಂತಕ್ಕಂಥ ಅನಿಮಲ್ಸ್ ಆಗಲಿ ಅಥವಾ ಯಾವುದೇ ಅನಿಮಲ್ಸ್ ಆಗಲೂ ಕೂಡ ಅಲ್ಲಿ ಕರಡಿ, ಚಿರತೆ ಎಲ್ಲದೂ ಕೂಡ ಇದೆ. ಅದಕ್ಕೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀರು ಕುಡಿಯೋದಕ್ಕೂ ಕೂಡ ಅದನ್ನು ಪ್ರಾವಿಷನ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಾವು ಮಾಡಿರ್ತಕ್ಕಂಥದ್ದು ಪರಿಸರ ದೃಷ್ಟಿಯಿಂದ ಮತ್ತು ಪ್ರಾಣಿಗಳೆಲ್ಲ ರಕ್ಷಣೆಗೋಸ್ಕರನೇ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ಕಾಲದಲ್ಲೇ ಮಾಡಿದ್ದದು. ನೋಡಿ, ನಾನು ಇವತ್ತಿಗೆ ನಾನು ಶಾಸಕನಾಗಿ 46 ವರ್ಷ ನಾನು ಅದೇ ಪ್ರದೇಶದವನು. ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ, ರಾಜಕೀಯ ಮಾಡಿದ್ದು ಅದೇ. ಪ್ರತಿಯೊಂದು ಮರನೂ ಕೂಡ ನನಗೆ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ಯಾವುದೂ ಅರಣ್ಯ ಇವತ್ತು ಇದನ್ನು ಗಣಿಗಾರಿಕೆ ಮಾಡ್ತಕ್ಕಂಥ ಪ್ರದೇಶ ಯಾವುದೂ ಇಲ್ಲ. ಎಲ್ಲಾದರೂ ಕೂಡ ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ರೈತರು ಅಥವಾ ಕ್ವಾರಿಗಿರಿ ಅದರ ನಮ್ಮಲ್ಲಿ ಅದು ಹೇರಳವಾಗಿದೆ, ಅದನ್ನು ಮನೆಗೆ ಬೇಕಾಗಿರ್ತಕ್ಕಂಥ ಕಲ್ಲು ಕಿತ್ಕೋಬೋದು ಅಷ್ಟೆ. ಅಷ್ಟು ಬಿಟ್ಟರೆ ಅದನ್ನು ಓವರಾಲಾಗಿ ನಾನೇ ಸಚಿವನಾದಂಥ ಸಂದರ್ಭದಲ್ಲಿ ಬೇಕಾದ್ರೆ ನೋಡಿ, ಅದನ್ನು ನಾನೇ ಪ್ರಪೋಸ್ ಮಾಡಿದ್ದು, ನಾನೇ ಡಿಕ್ಲೇರ್ ಮಾಡಿಸಿದ್ದು, ಅದನ್ನು ನಾನೇ ಅದನ್ನು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅಂದರೆ ಪರಿಸರ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೇನೆ, ನಾನು ಹಿಂದೆ ಇದು ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಸುಮಾರು ಹಿರಿಯೂರು ಬಾರ್ಡ್ರಿಗೆ 2000 ಎಕರೆಗೆ ಪ್ಲಾಂಟೇಷನನ್ನು ಮಾಡಿಸಿದೆ. ಇವತ್ತು ದೊಡ್ಡ ಅರಣ್ಯ ಆಗಿದೆ. ಸೊ ಹಾಗಾಗಿ ಅರಣ್ಯವನ್ನು, ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಕ್ರಮವನ್ನು ಕೂಡ ನಾನು ತಗೊಂಡಿದ್ದೇನೆ. ಈಗ ಅವ್ರಿಗೆ ಪರಿಸರವಾದಿಗಳು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಅದು ಗೊತ್ತಿಲ್ಲ. ಅದು ನಾನೇ ಕಾಗದಗಳು ನೋಡಿಲ್ಲ. ಅಲ್ಲಿ ರಿಜೆಕ್ಟ್ ಮಾಡೋಕ್ಕೆ ಅಲ್ಲಿ ಯಾರೂ ಕೇಳೂ ಇಲ್ಲಲ್ಲ. ಅಲ್ಲಿ ಮೈನಿಂಗ್ ಏರಿಯಾ ಎಲ್ಲೂ ಇಲ್ಲ. ಅಲ್ಲಿ ಮೈನಿಂಗ್ ಏರಿಯಾ ಎಲ್ಲೂ ಬರೋದಿಲ್ಲ. ಅದು ಯಾಕೆ ಸೃಷ್ಟಿ ಆಯಿತು ಅದು ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ, ಅದನ್ನ ಯಾಕೆ ಸೃಷ್ಟಿ ಆಯಿತು ಅಂತ ಗೊತ್ತಿಲ್ಲ. ಆ ಥರ ಆಗದೇ ಇದ್ದರೆ ನಾನೇ ಸುಮೋಟೋ ಅದನ್ನು ಈಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿ ಜಿಂಕಾರವನ್ನು ನೆವ ಮಾಡ್ಕೊಂಡೆ. ಆದರೆ ಅರಣ್ಯ ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನೇ ಮಾಡಿದ್ದದು. ಜಿಂಕಾರ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ನಮ್ಮಲ್ಲಿ ಈ ಜಿಂಕೆ ಮರಿಗಳಿದೆ.
ಜಿಂಕೆ ಮರಿಗಳು ಒಂದೊಂದು ಮರಿನೂ ಕೂಡ ಒಂದೊಂದು ರೀತಿಯಾಗಿರ್ತವೆ. ಅದರಲ್ಲೇ ಒಂದು ಹೊಸ ಸ್ಪೀಶೀಸ್ ಅಂತಂದರೆ, ಹೊಸ ಸ್ಪೀಶೀಸ್ ಅಂದರೆ ಹಳೇದೇ, ಅದು ಯಾರಿಗೂ ಕಂಡಿರಲಿಲ್ಲ. ಅದಕ್ಕೆ ಜಿಂಕಾರ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ಆಗ ನಾನೇನು ಮಾಡಿದೆ, ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸಿರಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಣ್ಯದ ಜಮೀನು, ಅದು ಬಾರ್ಡ್ರಲ್ಲಿ ಬರ್ತಕ್ಕಂಥ ಚಿಕ್ಕನಾಯ್ಕನಹಳ್ಳಿ ನಾನು ಹಳೆ ಕ್ಷೇತ್ರ ಮತ್ತು ಗುಬ್ಬಿ ಕ್ಷೇತ್ರ, ಆಮೇಲೆ ಈ ಮೂರು ತಾಲೂಕಿನ ಮಧ್ಯದಲ್ಲಿ ಬರ್ತಕ್ಕಂಥ ಸಾವಿರಾರು ಎಕರೆ ಇದೆ. ಪರಿಸರದ ದೃಷ್ಟಿಯಿಂದ, ಅದು ಪರಿಸರವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಜಿಂಕಾರ ಅಂತಕ್ಕಂಥದ್ದನ್ನು ಒಂದು ನೆವ ಮಾಡಿ, ಆ ನೆವದಿಂದ ನಾವು ಅದು ಸೆನ್ಸಿಟಿವ್ ಝೋನ್ ಅಂತಾರೆ, ಈಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡೋದಕ್ಕೆ ನಾನೇ ಶಿಫಾರಸು ಮಾಡಿ ಅದನ್ನು ಡಿಕ್ಲೇರ್ ಮಾಡಿಸೋವಂಥ ಕೆಲಸವನ್ನು ನಾನೇ ಮಾಡಿದ್ದು. ಅದನ್ನು ಕಾರಣ ಏನಂತಂದರೆ ಅಲ್ಲಿನ ಅರಣ್ಯ ಸುರಕ್ಷಿತವಾಗಿ ಉಳಿಬೇಕು ಅಂತಕ್ಕಂಥ ಕಾರಣ. ಅಷ್ಟು ಬಿಟ್ಟರೆ ಅಲ್ಲಿ ಆ ಏರಿಯಾದಲ್ಲಿ ನಾನು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ನೋಡಿದೆ, ಅದು ಮೈನಿಂಗ್ ಏರಿಯಾ ಇಲ್ಲ. ಅಲ್ಲಿ ಮೈನಿಂಗ್ ಏರಿಯಾ ಏನಿಲ್ಲ. ಮೈನಿಂಗ್ ಏರಿಯಾ ಇರ್ತಕ್ಕಂಥದ್ದು ಚಿಕ್ಕನಾಯ್ಕನಹಳ್ಳಿ ಭಾಗದಲ್ಲಿ ಮಾತ್ರ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮೈನಿಂಗ್ ಏರಿಯಾ ಇಲ್ಲ. ಆದ್ದರಿಂದ ಮೈನಿಂಗ್ ಏರಿಯಾ ಅಂತಲೇ ಇಲ್ಲ. ಅದರಲ್ಲಿ ಈಕೋ ಸೆನ್ಸಿಟಿವ್ ಝೋನ್ನಲ್ಲಿ ಎಲ್ಲೋ ಒಂದು ಕಡೆಗೆ ಅದು ಕ್ವಾರಿಗಿರಿ ಇರ್ಬೋದು, ಅದು ಕೂಡ ಯಾವ ಕ್ವಾರಿನೂ ಕೂಡ ಇಲ್ಲ ಇಲ್ಲಿ. ಸೊ ಹಾಗಾಗಿ ಅದು ಈಕೋ ಸೆನ್ಸಿಟಿವ್ ಝೋನ್ಗೆ ಏನೂ ತೊಂದರೆ ಆಗೋದಿಲ್ಲ. ಮಾಧ್ಯಮದಲ್ಲಿ ಬಂದಿದೆ, ಈಕೋ ಸೆನ್ಸಿಟಿವ್ ಝೋನನ್ನು ಮೇಂಟೈನ್ ಮಾಡಬೇಕು, ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಅದನ್ನು ಡಿಕ್ಲೇರ್ ಮಾಡಿಸಿದ್ದು. ಅದ್ರ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನಾಲೆ ಅದರೊಳಗೆ ಪಾಸ್ ಆಗ್ತದೆ. ಅಲ್ಲಿ ಒಮ್ಮೊಮ್ಮೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಆ ಬುಕ್ಕಾಪಟ್ಟಣ ಫಾರೆಸ್ಟ್ ಏರಿಯಾದಲ್ಲಿ. ಅದಕ್ಕೆ ಜಿಂಕಾರ ಅಂತಕ್ಕಂಥ ಅನಿಮಲ್ಸ್ ಆಗಲಿ ಅಥವಾ ಯಾವುದೇ ಅನಿಮಲ್ಸ್ ಆಗಲೂ ಕೂಡ ಅಲ್ಲಿ ಕರಡಿ, ಚಿರತೆ ಎಲ್ಲದೂ ಕೂಡ ಇದೆ. ಅದಕ್ಕೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀರು ಕುಡಿಯೋದಕ್ಕೂ ಕೂಡ ಅದನ್ನು ಪ್ರಾವಿಷನ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಾವು ಮಾಡಿರ್ತಕ್ಕಂಥದ್ದು ಪರಿಸರ ದೃಷ್ಟಿಯಿಂದ ಮತ್ತು ಪ್ರಾಣಿಗಳನ್ನು ರಕ್ಷಣೆಗೋಸ್ಕರನೇ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ಕಾಲದಲ್ಲೇ ಮಾಡಿದ್ದದು. ನೋಡಿ, ನಾನು ಇವತ್ತಿಗೆ ನಾನು ಶಾಸಕನಾಗಿ 46 ವರ್ಷ ನಾನು ಅದೇ ಪ್ರದೇಶದವನು. ಹುಟ್ಟಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ, ರಾಜಕೀಯ ಮಾಡಿದ್ದು ಅದೇ. ಪ್ರತಿಯೊಂದು ಮರನೂ ಕೂಡ ನನಗೆ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ಯಾವುದೂ ಅರಣ್ಯ ಇವತ್ತು ಇದನ್ನು ಗಣಿಗಾರಿಕೆ ಮಾಡ್ತಕ್ಕಂಥ ಪ್ರದೇಶ ಯಾವುದೂ ಇಲ್ಲ. ಎಲ್ಲಾದರೂ ಕೂಡ ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ರೈತರು ಅಥವಾ ಕ್ವಾರಿಗಿರಿ ಅದರ ನಮ್ಮಲ್ಲಿ ಅದು ಹೇರಳವಾಗಿದೆ, ಅದನ್ನು ಮನೆಗೆ ಬೇಕಾಗಿರ್ತಕ್ಕಂಥ ಕಲ್ಲು ಕಿತ್ಕೋಬೋದು ಅಷ್ಟೆ. ಅಷ್ಟು ಬಿಟ್ಟರೆ ಅದನ್ನು ಓವರಾಲಾಗಿ ನಾನೇ ಸಚಿವನಾದಂಥ ಸಂದರ್ಭದಲ್ಲಿ ಬೇಕಾದ್ರೆ ನೋಡಿ, ಅದನ್ನು ನಾನೇ ಪ್ರಪೋಸ್ ಮಾಡಿದ್ದು, ನಾನೇ ಡಿಕ್ಲೇರ್ ಮಾಡಿಸಿದ್ದು, ಅದನ್ನು ನಾನೇ ಅದನ್ನು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅಂದರೆ ಪರಿಸರ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೇನೆ, ನಾನು ಹಿಂದೆ ಇದು ಕೃಷಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಸುಮಾರು ಹಿರಿಯೂರು ಬಾರ್ಡ್ರಿಗೆ 2000 ಎಕರೆಗೆ ಪ್ಲಾಂಟೇಷನನ್ನು ಮಾಡಿಸಿದೆ. ಇವತ್ತು ದೊಡ್ಡ ಅರಣ್ಯ ಆಗಿದೆ. ಸೊ ಹಾಗಾಗಿ ಅರಣ್ಯವನ್ನು, ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಕ್ರಮವನ್ನು ಕೂಡ ನಾನು ತಗೊಂಡಿದ್ದೇನೆ. ಈಗ ಅವ್ರಿಗೆ ಪರಿಸರವಾದಿಗಳು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಅದು ಗೊತ್ತಿಲ್ಲ. ಅದು ನಾನೇ ಕಾಗದಗಳು ನೋಡಿಲ್ಲ. ಅಲ್ಲಿ ರಿಜೆಕ್ಟ್ ಮಾಡೋಕ್ಕೆ ಅಲ್ಲಿ ಯಾರೂ ಕೇಳೂ ಇಲ್ಲಲ್ಲ. ಅಲ್ಲಿ ಮೈನಿಂಗ್ ಏರಿಯಾ ಎಲ್ಲೂ ಇಲ್ಲ. ಅಲ್ಲಿ ಮೈನಿಂಗ್ ಏರಿಯಾ ಎಲ್ಲೂ ಬರೋದಿಲ್ಲ. ಅದು ಯಾಕೆ ಸೃಷ್ಟಿ ಆಯಿತು ಅದು ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ, ಅದನ್ನ ಯಾಕೆ ಸೃಷ್ಟಿ ಆಯಿತು ಅಂತ ಗೊತ್ತಿಲ್ಲ. ಆ ಥರ ಆಗದೇ ಇದ್ದರೆ ನಾನೇ ಸುಮೋಟೋ ಅದನ್ನು ಈಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿ ಜಿಂಕಾರವನ್ನು ನೆವ ಮಾಡ್ಕೊಂಡೆ. ಆದರೆ ಅರಣ್ಯ ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದದ್ದು.